ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನದ ಮೇಲೆ ನಡೆಸಿದ ಮಿಲಿಟರಿ ದಾಳಿಯ ನಂತರ ಭಾರತೀಯ ಸೇನೆಯಿಂದ ಅಧಿಕೃತ ಪತ್ರಿಕಾಗೋಷ್ಠಿ ನಡೆಯಿತು. ಭಾರತೀಯ ಸೇನೆಯ ಇಬ್ಬರು ಹಿರಿಯ ಮಹಿಳಾ ಅಧಿಕಾರಿಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಈ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸೇನೆಯ ಈ ಇಬ್ಬರು ಮಹಿಳಾ ಅಧಿಕಾರಿಗಳು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರೊಂದಿಗಿನ ಆಪರೇಷನ್ ಸಿಂಧೂರ್ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕರ್ನಲ್ ಸೋಫಿಯಾ ಖುರೇಶಿ ಯಾರು? ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಭಾರತೀಯ ಸೇನೆಯ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ನ ಅಧಿಕಾರಿಯಾಗಿದ್ದು ಶಾಂತಿ ಪಾಲನಾ ಪಾತ್ರಗಳಲ್ಲಿ ವರ್ಷಗಳ ಅನುಭವ ಹೊಂದಿದ್ದಾರೆ. ಬಹುರಾಷ್ಟ್ರೀಯ ಮಿಲಿಟರಿ ಅಭ್ಯಾಸದಲ್ಲಿ ಭಾರತೀಯ ಸೇನಾ ತುಕಡಿಯನ್ನ ಕಮಾಂಡ್ ಮಾಡಿದ ಮೊದಲ ಮಹಿಳಾ ಅಧಿಕಾರಿಯಾಗಿ ಕೂಡ ಅವರು 2016ರಲ್ಲಿ ಇತಿಹಾಸ ನಿರ್ಮಿಸಿದವರು. ಆ ಸಮಯದಲ್ಲಿ ಭಾರತ ಆಯೋಜಿಸಿದ್ದ ಅತಿದೊಡ್ಡ ವಿದೇಶಿ ಮಿಲಿಟರಿ ಕವಾಯತಿನಲ್ಲಿ ಅವರು ಭಾರತದ ತಂಡವನ್ನ ಮುನ್ನಡೆಸಿದ್ರು. ಇದು ಭಾರತೀಯ ನೆಲದಲ್ಲಿ ಇದುವರೆಗೆ ನಡೆಸಿದ ಅತಿದೊಡ್ಡ ಭೂಪಡೆಗಳ ಸಮರಾಭ್ಯಾಸ ಆಗಿತ್ತು. ಭಾಗವಹಿಸಿದ 18 ರಾಷ್ಟ್ರಗಳಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಏಕೈಕ ಮಹಿಳಾ ಕಮಾಂಡರ್ ಆಗಿದ್ರು. ಕರ್ನಲ್ ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರು ಮತ್ತು ಬಯೋಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವೀಧರೆ. ಅವರು ಮಿಲಿಟರಿ ಹಿನ್ನೆಲೆಯ ಕುಟುಂಬದಿಂದನೇ ಬಂದವರು. ಅವರ ಅಜ್ಜ ಮತ್ತು ತಂದೆ ಇಬ್ಬರೂ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ರು. ಅಂತಹ ವಾತಾವರಣದಲ್ಲಿ ಬೆಳೆದ ಆಕೆಗೆ ಚಿಕ್ಕ ವಯಸ್ಸಿನಿಂದಲೂ ಸೇನಾ ಬದುಕಿನ ಪರಿಚಯ ಇತ್ತು. ಸೋಫಿಯಾ ಅವರು ಯಾಂತ್ರೀಕೃತ ಪದಾತಿ ದಳದ ಅಧಿಕಾರಿಯನ್ನ ವಿವಾಹ ಆಗಿದ್ದಾರೆ. 1999ರಲ್ಲಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯ ಮೂಲಕ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡ ಅವರನ್ನ ದಂಗೆ ನಿಗ್ರಹ ಪ್ರದೇಶಗಳು ಸೇರಿದಂತೆ ಭಾರತದ ವಿವಿಧ ಪ್ರದೇಶಗಳಲ್ಲಿ ಸಿಗ್ನಲ್ ರೆಜಿಮೆಂಟ್ಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ತಮ್ಮನ್ನ ಸೈನ್ಯಕ್ಕೆ ಆಕರ್ಷಿಸಿದ್ದು ರಾಷ್ಟ್ರದ ಮೇಲಿನ ಪ್ರೀತಿ ಮತ್ತು ಸಮವಸ್ತ್ರ ಧರಿಸುವ ಬಗೆಗಿನ ಗೌರವ ಮತ್ತು ಹೆಮ್ಮೆ ಅಂತ ಅವರೊಮ್ಮೆ ಹೇಳಿಕೊಂಡಿದ್ರು. ಸೋಫಿಯಾ ಅವರು 2006ರಲ್ಲಿ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಈ ಕಾರ್ಯಾಚರಣೆಗಳಲ್ಲಿ ನಾವು ಆ ದೇಶಗಳಲ್ಲಿನ ಕದನ ವಿರಾಮಗಳನ್ನ ಮೇಲ್ವಿಚಾರಣೆ ಮಾಡ್ತೇವೆ ಮತ್ತು ಮಾನವೀಯ ಚಟುವಟಿಕೆಗಳಲ್ಲಿ ಸಹಾಯ ಮಾಡ್ತೇವೆ. ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಶಾಂತಿಯನ್ನ ಖಚಿತಪಡಿಸೋದು ಕೆಲಸ ಅಂತ ಅವರು ಆಗ ಹೇಳಿಕೆ ನೀಡಿದ್ರು. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಯಾರು? ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಭಾರತೀಯ ವಾಯುಪಡೆಯಲ್ಲಿ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದು 2500 ಗಂಟೆಗಳಿಗೂ ಹೆಚ್ಚು ಹಾರಾಟದ ಅನುಭವ ಹೊಂದಿದ್ದಾರೆ. ಸಶಸ್ತ್ರ ಪಡೆಗಳನ್ನ ಸೇರುವ ಅವರ ಬಾಲ್ಯದ ಕನಸು ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ನೊಂದಿಗೆ ಅಂದ್ರೆ ಎನ್ಸಿಸಿಯೊಂದಿಗೆ ಶುರುವಾಯಿತು. ಎಂಜಿನಿಯರಿಂಗ್ ಪೂರ್ಣಗೊಳಿಸಿದ ನಂತರ ಅವರು ತಮ್ಮ ಕುಟುಂಬದಲ್ಲಿ ಮಿಲಿಟರಿಗೆ ಸೇರಿದ ಮೊದಲಿಗರಾದ್ರು. ಅವರು 2019ರ ಡಿಸೆಂಬರ್ 18ರಂದು ಭಾರತೀಯ ವಾಯುಪಡೆಗೆ ನಿಯೋಜನೆಗೊಂಡರು. ನಂತರ ಅವರು ಫ್ಲೈಯಿಂಗ್ ಶಾಖೆಯಲ್ಲಿ ಶಾಶ್ವತ ಆಯೋಗವನ್ನ ಪಡೆದ್ರು. ಇಷ್ಟು ವರ್ಷಗಳಲ್ಲಿ ಅವರು ಜಮ್ಮು ಮತ್ತು ಕಾಶ್ಮೀರ ಮತ್ತು ಈಶಾನ್ಯದಂತಹ ಎತ್ತರದ ಮತ್ತು ಕಷ್ಟಕರ ಪ್ರದೇಶಗಳಲ್ಲಿ ಚೇತಕ್ ಮತ್ತು ಚೀತಾ ಅಂತ ಹೆಲಿಕಾಪ್ಟರ್ಗಳನ್ನು ಹಾರಿಸಿದ್ದಾರೆ. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಲವಾರು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. 2020ರ ನವೆಂಬರ್ನಲ್ಲಿ ಅವರು ಅರುಣಾಚಲ ಪ್ರದೇಶದಲ್ಲಿ ತೀರಾ ಅಪಾಯಕಾರಿ ಸ್ಥಳಾಂತರ ಕಾರ್ಯಾಚರಣೆಯನ್ನು ಮುನ್ನಡೆಸಿದ್ರು. ಪ್ರತಿಕೂಲ ಹವಾಮಾನ ಸ್ಥಿತಿ ಮತ್ತು ದೂರದ ಭೂಪ್ರದೇಶದ ಮೂಲಕ ನಾಗರಿಕರನ್ನ ರಕ್ಷಿಸಿದ್ರು. 2021ರಲ್ಲಿ ಅವರು 21,650 ಅಡಿ ಎತ್ತರದಲ್ಲಿರುವ ಮೌಂಟ್ ಮಣಿರಂಗೆ ತ್ರಿಸೇನೆಗಳ ಸಂಪೂರ್ಣ ಮಹಿಳಾ ಪರ್ವತಾರೋಹಣ ದಂಡಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಸೇನೆಯ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗಪಡಿಸಲಾದ ಮಾಹಿತಿಗಳೇನು? ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂದ್ರೆ ಪಿಒಕೆನಲ್ಲಿ ಭಯೋತ್ಪಾದಕ ತಾಣಗಳ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಸರಣಿ ದಾಳಿಗಳನ್ನು ನಡೆಸಿದ ಗಂಟೆಗಳ ನಂತರ ಪತ್ರಿಕಾಗೋಷ್ಠಿ ನಡೆದಿದ್ದು, ಅಜ್ಮಲ್ ಕಸಬ್ ಮತ್ತು ಡೇವಿಡ್ ಹೆಡ್ಡಿ ತರಬೇತಿ ಪಡೆದಿದ್ದ ಭಯೋತ್ಪಾದಕ ಶಿಬಿರಗಳನ್ನ ಈ ದಾಳಿಗಳಲ್ಲಿ ನಾಶಪಡಿಸಲಾಗಿದೆ ಅಂತ ಸರ್ಕಾರ ಹೇಳಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮಾಧ್ಯಮಗಳಿಗೆ ಈ ಮಾಹಿತಿ ನೀಡಿದ್ದಾರೆ. ಬುಧವಾರ ಬೆಳಗಿನ ಜಾವ 1:05ರಿಂದ 1:30ರ ನಡುವೆ ನಡೆಸಲಾದ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡಿತ್ತು. ಕರ್ನಲ್ ಸೋಫಿಯಾ ಖುರೇಶಿ ಅವರು ಈ ದಾಳಿ ಬಲಿಪಶುಗಳು ಮತ್ತು ಅವರ ಕುಟುಂಬಗಳಿಗೆ ನ್ಯಾಯದ ಕ್ರಮ ಅಂತ ಬಣ್ಣಿಸಿದ್ರು. ಉಗ್ರಗಾಮಿ ಗುಂಪುಗಳ 9 ಶಿಬಿರಗಳನ್ನು ನಾಶಪಡಿಸಲಾಗಿದೆ ಅಂತ ಅವರು ಹೇಳಿದ್ರು. ನಾಗರಿಕರ ಸಾವು ನೋವುಗಳನ್ನು ತಪ್ಪಿಸೋಕೆ ವಿನ್ಯಾಸಗೊಳಿಸಲಾದ ನಿಖರ ತಂತ್ರಜ್ಞಾನದೊಂದಿಗೆ ದಾಳಿಯನ್ನ ನಡೆಸಲಾಗಿದೆ ಅಂತ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹೇಳಿದ್ರು. ಭಾರತೀಯ ಪಡೆಗಳು ಸ್ಥಾಪಿತ ತಂತ್ರಜ್ಞಾನ ಶಸ್ತ್ರಾಸ್ತ್ರಗಳನ್ನ ಬಳಸಿದ್ವು ಮತ್ತು ಉದ್ದೇಶಿತ ಗುರಿಗಳನ್ನ ಮಾತ್ರ ಹೊಡೆಯಲಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋಕೆ ವಾರ್ ಹೆಡ್ಗಳನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗಿತ್ತು ಅಂತ ಅವರು ಹೇಳಿದ್ರು. ಎಲ್ಲಾ ಗುರಿಗಳನ್ನ ಪರಿಣಾಮಕಾರಿಯಾಗಿ ಧ್ವಂಸಗೊಳಿಸಲಾಯಿತು. ನಾಗರಿಕರ ಜೀವಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗದಂತೆ ಹೆಚ್ಚಿನ ಪ್ರಯತ್ನ ಮಾಡಲಾಯಿತು ಅಂತ ಅವರು ಹೇಳಿದ್ದಾರೆ. ಈ ದಾಳಿಗಳಲ್ಲಿ ಪಾಕಿಸ್ತಾನಿ ಮಿಲಿಟರಿ ಸ್ಥಾಪನೆಗಳನ್ನ ಗುರಿಯಾಗಿಸಿರಲಿಲ್ಲ. ಈ ಸಂಯಮದ ದಾಳಿಯಲ್ಲಿ ಭಯೋತ್ಪಾದಕ ನೆಲೆಗಳನ್ನ ನಾಶ ಮಾಡುವ ಬಗ್ಗೆ ಮಾತ್ರ ಗಮನ ಹರಿಸಲಾಯಿತು ಅಂತ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹೇಳಿದ್ದಾರೆ. ಪಾಕಿಸ್ತಾನ ಇದಕ್ಕೆ ಪ್ರತಿ ದಾಳಿ ನಡೆಸಿದ್ರೆ ಭಾರತೀಯ ಸಶಸ್ತ್ರ ಪಡೆಗಳು ಪ್ರತಿಕ್ರಿಯಿಸೋಕೆ ಸಿದ್ಧವಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ವಿವರವಾಗಿ ಎಲ್ಲವನ್ನ ಪ್ರಸ್ತುತಪಡಿಸಿದ್ರು. ಅದರಲ್ಲಿ ದಾಳಿ ದೃಶ್ಯಗಳು ಮತ್ತು ಗುರಿ ಇಟ್ಟ ಸ್ಥಳಗಳನ್ನ ತೋರಿಸುವ ನಕ್ಷೆಗಳು ಕೂಡ ಸೇರಿದ್ವು. ಅವರ ಪ್ರಕಾರ ಭಯೋತ್ಪಾದಕ ನೆಲೆಗಳ ವಿರುದ್ಧದ ಕಾರ್ಯಾಚರಣೆಯಲ್ಲಿ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿಗಳ ಆಧಾರದ ಮೇಲೆ ಈ 9 ಸ್ಥಳಗಳನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗಿತ್ತು.
ಸೇನೆ ಗುರಿ ಮಾಡಿದ ಸ್ಥಳಗಳಲ್ಲಿ ಭಯೋತ್ಪಾದಕರ ನೇಮಕಾತಿ, ಬೋಧನೆ, ತರಬೇತಿ ಕೇಂದ್ರಗಳು ಮತ್ತು ಭಾರತೀಯ ಭೂಪ್ರದೇಶದೊಳಗೆ ಗಡಿಯಾಚೆಗಿನ ದಾಳಿಗಳಿಗೆ ಉಡಾವಣಾ ಪ್ಯಾಡ್ಗಳಾಗಿ ಬಳಸುವ ಮೂಲಸೌಕರ್ಯಗಳು ಸೇರಿವೆ ಅಂತ ಸೋಫಿಯಾ ಖುರೇಶಿ ಹೇಳಿದ್ರು. ನಾಗರಿಕರ ಸಾವು ನೋವುಗಳನ್ನು ತಪ್ಪಿಸೋಕೆ ಪ್ರತಿದಾಳಿಯನ್ನ ಶ್ರದ್ಧಾಪೂರ್ವಕ ಎಚ್ಚರಿಕೆಯಿಂದ ನಡೆಸಲಾಯಿತು ಅಂತ ಅವರು ಒತ್ತಿ ಹೇಳಿದ್ರು. ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ಗೆ ಸೇರಿದ ಪ್ರಧಾನ ಕಚೇರಿಯನ್ನ ಹೊಡೆದುರುಳಿಸಿರುವುದಾಗಿ ಸರ್ಕಾರ ಹೇಳಿದೆ. ಗುರಿಯಿಟ್ಟ ನಗರಗಳಲ್ಲಿ ಜೈಷ್ ಮತ್ತು ಅದರ ನಾಯಕ ಮಸೂದ್ ಅಜರ್ನ ನೆಲೆಯಾದ ಬಾವಲ್ಪುರ್ ಮತ್ತು ಲಷ್ಕರ್ ಮತ್ತು ಅದರ ಸಂಸ್ಥಾಪಕ ಹಫೀಜ್ ಸಯೀದ್ಗೆ ಸಂಬಂಧಿಸಿದ ಮುರಿಡ್ಗೆ ಸೇರಿವೆ. ಈ ಗುಂಪುಗಳು 2008ರ ಮುಂಬೈ ದಾಳಿ ಮತ್ತು ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಹತ್ಯಾಕಾಂಡ ಸೇರಿದಂತೆ ಭಾರತದಲ್ಲಿ ನಡೆದ ಹಲವು ಮಾರಕ ಭಯೋತ್ಪಾದಕ ದಾಳಿಗಳಿಗೆ ಸಂಬಂಧಿಸಿವೆ. ಪಾಕಿಸ್ತಾನದ ಭಯೋತ್ಪಾದಕ ಮೂಲಸೌಕರ್ಯ ಕಳೆದ 3 ದಶಕಗಳಲ್ಲಿ ನಿರ್ಮಿಸಲಾದ ಸಂಕೀರ್ಣ ಜಾಲವಾಗಿದೆ ಅಂತ ಸೋಫಿಯಾ ಖುರೇಶಿ ಹೇಳಿದ್ರು. ಈ ಜಾಲ ನೇಮಕಾತಿ ಕೇಂದ್ರಗಳು, ಸೈದ್ಧಾಂತಿಕ ಬೋಧನಾ ಕೇಂದ್ರಗಳು, ತರಬೇತಿ ಶಿಬಿರಗಳು ಮತ್ತು ಕಾರ್ಯಾಚರಣೆಯ ಉಡಾವಣಾ ಪ್ಯಾಡ್ಗಳನ್ನು ಒಳಗೊಂಡಿದ್ದು, ಇವು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹರಡಿಕೊಂಡಿದೆ ಮತ್ತು ಭಾರತದಲ್ಲಿ ದಾಳಿಗಳನ್ನು ಆಯೋಜಿಸುವಲ್ಲಿ ಪಾತ್ರ ವಹಿಸಿವೆ ಅಂತ ಸೋಫಿಯಾ ಅವರು ಹೇಳಿದ್ರು. ಅವನ್ನ ಗುರಿಯಾಗಿಸುವ ಮೂಲಕ ಭಾರತ ಭಯೋತ್ಪಾದಕ ಗುಂಪುಗಳ ಸಾಮರ್ಥ್ಯಗಳನ್ನು ಕುಗ್ಗಿಸುವ ಗುರಿ ಹೊಂದಿದೆ ಅಂತ ಸೋಫಿಯಾ ಹೇಳಿದ್ದಾರೆ. ಭಯೋತ್ಪಾದಕ ಸೌಲಭ್ಯಗಳ ಮೇಲೆ ದಾಳಿ ಮಾಡುವ ಮೂಲಕ ಭಾರತ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಮಾನದಂಡಗಳ ಚೌಕಟ್ಟಿನ ಒಳಗೆ ಕಾರ್ಯನಿರ್ವಹಿಸುತ್ತಿದೆ ಅಂತ ಮಿಸ್ರಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಷೇಧಿತ ಭಯೋತ್ಪಾದಕರಿಗೆ ಪಾಕಿಸ್ತಾನ ಸುರಕ್ಷಿತ ನೆಲೆ ನೀಡುತ್ತಿದೆ ಅಂತ ಅವರು ಆರೋಪಿಸಿದರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.